ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಆದೂಸ್ ಕಿಚನ್. ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಸಾಂಬಾರ್ ಪುಡಿನ ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರೋರೆಲ್ರಿಗೂ ಥ್ಯಾಂಕ್ಸ್. ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋನ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಬೇಸಿಗೆ ಬಿಸಿಲು ಚೆನ್ನಾಗಿರೋದ್ರಿಂದ ಸಾಂಬಾರ್ ಪುಡಿ ಮಾಡೋದಿದ್ರೆ ಇವಾಗಲೇ ಮಾಡಿಟ್ಕೋಬೇಕು. ಮಳೆ ಎಲ್ಲ ಶುರುವಾಗ್ಬಿಟ್ರೆ ಧನಿಯಾ ಮೆಣಸಿನ್ಕಾಯಿ ಎಲ್ಲ ಒಣಗಿಸ್ಕೊಳ್ಳೋದು ತುಂಬಾ ಕಷ್ಟ. ಹಾಗಾಗಿ ಇವಾಗ ಮಾಡಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ನಾನಿಲ್ಲಿ 1 kg ಧನಿಯದ್ದು ಸಾಂಬಾರು ಪುಡಿನ ಮಾಡಿಸ್ತಾ ಇದ್ದೀನಿ. 1 kg ಧನಿಯನ ತೊಗೊಂಡಿದ್ದೀನಿ. 3 ಥರ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ನಾನು ಎಲ್ಲ ಅರ್ಧ kg ತೊಗೊಂಡಿದ್ದೀನಿ. ಗುಂಟೂರು ಅರ್ಧ, ಬ್ಯಾಡಗಿ ಅರ್ಧ ಮತ್ತು ಬಳ್ಳಿ ಮೆಣಸಿನ್ಕಾಯಿ ಅಂತ ಬರುತ್ತಲ್ಲ ಅದು ಅರ್ಧ ತೊಗೊಂಡಿದ್ದೀನಿ. ನೀವು ಖಾರ ಸ್ವಲ್ಪ ಜಾಸ್ತಿ ತಿಂತೀರಾ ಅನ್ನೋದಿದ್ದರೆ ಖಾರದ ಮೆಣಸಿನ್ಕಾಯಿ, ಚೋಟ್ ಮೆಣಸಿನ್ಕಾಯಿ ಅಂತಾರಲ್ಲ ಅದನ್ನು ಕೂಡ ಹಾಕೋಬೋದು. ಮೆಣಸಿನ್ಕಾಯಿ ಮತ್ತು ಧನಿಯನ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸ್ಕೋಬೇಕು. ಮೆಣಸಿನ್ಕಾಯಿ ಮುಟ್ಟಿದ್ರೇ ಪುಡಿ ಆಗಬೇಕು. ಆ ಥರ ಚೆನ್ನಾಗಿ ಒಣಗಿರಬೇಕು ಮೆಣಸಿನ್ಕಾಯಿ. ನೋಡಿ, ಈ ಥರ ಚೆನ್ನಾಗಿ ಒಣಗಿರಬೇಕು. ಬಳ್ಳಿ ಮೆಣಸಿನ್ಕಾಯಿನೂ ಸಾಂಬಾರು ಪುಡಿಗೆ ಒಳ್ಳೆ ಟೇಸ್ಟ್ ಕೊಡುತ್ತೆ. ಉದ್ದುದ್ದ ಇರುತ್ತೆ ನೋಡಿ, ಅದು ಬಳ್ಳಿ ಮೆಣಸಿನ್ಕಾಯಿ ತುಂಬ ಟೇಸ್ಟ್ ಕೊಡುತ್ತೆ ಸಾಂಬಾರು ಪುಡಿಗೆ. ನಾನಿಲ್ಲಿ ಕಾಳುಗಳನ್ನ ಎಲ್ಲ ಕಾಲು kg ಅಳತೆ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ. ನಾನಿಲ್ಲಿ ಮೊದಲಿಗೆ ಕಡಲೆಕಾಳನ್ನ ಹುರ್ಕೊತಾ ಇದ್ದೀನಿ. ಇದನ್ನು ಅಷ್ಟೇ 1/4 kg ಕಡಲೆಕಾಳನ್ನ ಹಾಕ್ಕೊಂಡಿದ್ದೀನಿ. ಕೆಲವರು ತುಂಬಾ ಜಾಸ್ತಿ ಕಾಳುಗಳು ಹಾಕ್ತಾರೆ, ಅದು ಸಾಂಬಾರು ಪುಡಿ ಅಂತ ಟೇಸ್ಟ್ ಇರೋದಿಲ್ಲ. ನೋಡಿ, 1/4 kg ಆಗೋಷ್ಟು ಕಡಲೆಕಾಳನ್ನ ಹಾಕ್ಕೊಂಡಿದ್ದೀನಿ. ಇದನ್ನು ಅಷ್ಟೇ ಚೆನ್ನಾಗಿ ಹುರ್ಕೋಬೇಕು. ನಾವು ಸ್ವಲ್ಪ ಮೀಡಿಯಮ್ ಹುರಿಲೇ ಚೆನ್ನಾಗಿ ಹುರ್ಕೋಬೇಕು. ನೋಡಿ, ಈ ಥರ ಚೆನ್ನಾಗಿ ಹುರಿಬೇಕು. ಹಸಿ ಇದ್ರೂ ಸಾಂಬಾರು ಪುಡಿ ಬೇಗ ಹಾಳಾಗ್ಬಿಡುತ್ತೆ. ನೋಡಿ, ಚೆನ್ನಾಗಿ ಹುರ್ಕೊಳ್ಳಿ, ಹಂಗಂತ ಸೀಸ್ಕೊಳ್ಳಬಾರ್ದು. ಈಗ 1/4 kg ಆಗೋಷ್ಟು ಹೆಸ್ರು ಕಾಳನ್ನ ತೊಗೊಂಡಿದ್ದೀನಿ. ಹೆಸ್ರು ಕಾಳನ್ನು ಅದೇ ರೀತಿ ಹುರ್ಕೋಬೇಕು ಚೆನ್ನಾಗೆ. ನೀವು ಹುರಿ ಜಾಸ್ತಿ ಇಟ್ಕೊಂಬಿಟ್ರೆ ಮೇಲೆ ಸೀದ್ಬಿಡುತ್ತೆ, ಒಳಗಡೆ ಹಸಿ ಥರನೇ ಇರುತ್ತೆ. ಈ ಥರ ಅಳತೆ ಪ್ರಮಾಣದಲ್ಲಿ ಸಾಂಬಾರು ಪುಡಿ ಮಾಡ್ಕೊಳ್ಳೋದ್ರಿಂದ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಹೆಸ್ರು ಕಾಳನ್ನು ಹುರ್ಕೊಂಡು ಆಗಿದೆ. ಈಗ ಅದೇ 1/4 kg ಆಗೋಷ್ಟು ಉದ್ದಿನ ಕಾಳನ್ನು ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಉದ್ದಿನ ಬೇಳೆ ಇದ್ರೂ ಹಾಕೋಬೋದು ಅಥವಾ ಕಾಳು ಇದ್ರೂ ಹಾಕೋಬೋದು. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೀವು ಈ ಥರ ಸಾಂಬಾರು ಪುಡಿ ಕಾಳು ಸಾಂಬಾರು, ಬೇಳೆ ಸಾಂಬಾರು ಮತ್ತು ನಾನ್ ವೆಜ್ಜಿಗೂ ಕೂಡ ಚೆನ್ನಾಗಿರುತ್ತೆ ಇದು. ಕಡಲೆ ಬೇಳೆನೂ ಕೂಡ 1/4 kg ಅಷ್ಟು ತೊಗೊಂಡಿದ್ದೀನಿ. ನಾನಿಲ್ಲಿ ಕಡಲೆ ಕಾಳನ್ನು ಹಾಕಿದ್ದೆ ಮತ್ತು ಕಡಲೆ ಬೇಳೆನೂ ಕೂಡ ಹಾಕ್ಕೊತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲೇ ಹುರ್ಕೊಳ್ಳಿ. ಕೆಲವರೆಲ್ಲ ಸಾಂಬಾರು ಪುಡಿನ ಮಾಡಿಸ್ಕೊಳ್ಳೋದೇ ಇಲ್ಲ, ಅಂಗಡಿಲಿ ರೆಡಿಮೇಡ್ ಸಾಂಬಾರು ಪುಡಿನ ತೊಗೊಂಡು ಮಾಡ್ತಾರೆ. ಅದು ಅಂಥ ಟೇಸ್ಟ್ ಇರೋಲ್ಲ. ನಾವು ಮನೆಯಲ್ಲೇ ಮಾಡ್ಕೊಳ್ಳೋ ಸಾಂಬಾರು ಪುಡಿ ತುಂಬಾ ರುಚಿಯಾಗಿರುತ್ತೆ ಸಾಂಬಾರು. ನಾನಿಲ್ಲಿ ಅಕ್ಕಿನೂ ಕೂಡ 1/4 kg ಆಗೋಷ್ಟು ಅಕ್ಕಿನೂ ತೊಗೊಂಡು, ಅಕ್ಕಿನೂ ನೋಡಿ ಈ ಥರ ಕೆಂಪು ಆಗೋವರೆಗೂ ಚೆನ್ನಾಗಿ ಹುರ್ಕೋಬೇಕು. ನೀವು ಚೆನ್ನಾಗಿ ಹುರ್ಕೊಂಡಿಲ್ಲ ಅಂದರೆ ಸಾಂಬಾರು ಪುಡಿಲಿ ಬೇಗ ಹುಳ ಆಗಿಬಿಡುತ್ತೆ, ಟೇಸ್ಟೂ ಅಂಥ ಚೆನ್ನಾಗಿ ಬರಲ್ಲ. ಈ ಥರ ಚೆನ್ನಾಗಿ ಹುರ್ಕೋಬೇಕು ಪ್ರತಿಯೊಂದೂ. ಅಕ್ಕಿನ ನೋಡಿ ಚೆನ್ನಾಗಿ ರೆಡ್ ಆಗಿದೆ, ಆ ಥರ ಹುರ್ಕೋಬೇಕು. ಇಲ್ಲಿ ಜೀರಿಗೆನ ನಾನು 1/4 kg ಜೀರಿಗೆನೇ ಹಾಕ್ತಾಯಿದ್ದೀನಿ. ಜೀರಿಗೆನ ಜಾಸ್ತಿ ಹಾಕೊಳ್ಳೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ, ಹಾಗಂತ ತುಂಬ ಜಾಸ್ತಿನೂ ಹಾಕಬಾರ್ದು. ನಾನಿಲ್ಲಿ 1 kgಗೆ 1/4 kg ಆಗೋಷ್ಟು ಜೀರಿಗೆನ ಹಾಕ್ಕೊಂಡಿದ್ದೀನಿ. ಜೀರಿಗೆನ ಸ್ವಲ್ಪ ಚಟಪಟ ಅನ್ನೋಷ್ಟು ಹುರ್ಕೋಬೇಕು. ನೋಡಿ, ಇಷ್ಟು ಹುರ್ಕೊಂಡ್ರೆ ಸಾಕು, ತುಂಬ ಜಾಸ್ತಿನೂ ಹುರಿಬಾರ್ದು. ನಾನಿಲ್ಲಿ ಹುರ್ಗಡ್ಲೆನೂ ಸ್ವಲ್ಪ ಮೆತ್ತಗಾಗಿರುತ್ತೆ ಅನ್ನೋದಕ್ಕೋಸ್ಕರ ಹುರ್ಗಡ್ಲೆನೂ ಸೇಮ್ 1/4 kg ಆಗೋಷ್ಟೇ ಹಾಕ್ಕೊಂಡಿದ್ದೀನಿ. ಹುರ್ಗಡ್ಲೆನ ಲೈಟಾಗಿ ಸ್ವಲ್ಪ ಬಿಸಿ ಮಾಡಿ ಹಾಕ್ಕೊಳ್ಳಿ. ಇದೇನು ತುಂಬ ಹುರಿಬೇಕು ಅನ್ನೋದೇನಿಲ್ಲ, 1-2 ನಿಮಿಷ ಬಿಸಿ ಮಾಡಿ ಹಾಕ್ಕೊಂಡ್ರೆ ಸಾಕು. ಆಮೇಲೆ ನಾನಿಲ್ಲಿ ಮೆಂತ್ಯನ ತೊಗೊಂಡಿದ್ದೀನಿ. ಮೆಂತ್ಯನೂ ನಾನು 100 ಗ್ರಾಮ್ ಪ್ಯಾಕೆಟಲ್ಲಿ 100 ಗ್ರಾಮ್ಗಿಂತ ಸ್ವಲ್ಪ ಕಡಿಮೆನ ಹಾಕ್ಕೊಂಡಿದ್ದೀನಿ. ಪೂರ್ತಿ 100 ಗ್ರಾಮ್ ಫುಲ್ ಹಾಕಿಲ್ಲ, ಸ್ವಲ್ಪ ಕಡಿಮೆ ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಹುರ್ಕೋಬೇಕು. ನೋಡಿ, ಈ ಥರ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೇ ಚೆನ್ನಾಗಿ ಈ ಥರ ಕಲರ್ ಬರೋವರೆಗೂ ಹುರ್ಕೋಬೇಕು. ಸಾಸಿವೆನೂ ಅದೇ ರೀತಿ 100 ಗ್ರಾಮ್ಗಿಂತ ಸ್ವಲ್ಪ ಕಡಿಮೆನ ತೊಗೊಂಡಿದ್ದೀನಿ. ಒಂದು 3 ಸ್ಪೂನಷ್ಟು ಉಳಿಸ್ಕೊಂಡು ಮಿಕ್ಕಿದ್ದನ್ನು ಹಾಕ್ಕೊಂಡಿದ್ದೀನಿ. ನಾನೆಲ್ಲ 100 ಗ್ರಾಮ್ ಪ್ಯಾಕೆಟ್ನ ತೊಗೊಂಡಿದ್ದೆ, ಅದರಲ್ಲಿ ಸ್ವಲ್ಪ ಇಟ್ಕೊಂಡು ಹಾಕ್ಕೊಂಡಿದ್ದೀನಿ. ಸಾಸಿವೆನ ಈ ಥರ ಚಟಪಟ ಅಂದಮೇಲೆ ತೆಕ್ಕೋಬೇಕು. ನಾನಿಲ್ಲಿ ಒಂದು 50 ಗ್ರಾಮ್ ಆಗೋವಷ್ಟು ಮೆಣಸನ್ನ ಹಾಕ್ಕೊತಾ ಇದ್ದೀನಿ. ಇದನ್ನು ಸ್ವಲ್ಪ 1 ನಿಮಿಷ ಫ್ರೈ ಮಾಡಿ ಹಾಕಿದ್ರೆ ಸಾಕು. ಸ್ವಲ್ಪ ಬಿಸಿ ಆದರೆ ಪೌಡ್ರಲ್ಲಿ ಚೆನ್ನಾಗಿ ಬರುತ್ತೆ ಅನ್ನೋದಕ್ಕೋಸ್ಕರ ಲೈಟಾಗಿ ಬಿಸಿ ಮಾಡಿ ಹಾಕ್ಕೊತಾ ಇದ್ದೀನಿ ಮೆಣಸನ್ನು ಕೂಡ. ಆಮೇಲೆ ನಾನಿಲ್ಲಿ ಒಂದು 25 ಗ್ರಾಮ್ ಆಗೋವಷ್ಟು ಗಸಗಸೆನ ಹಾಕ್ಕೊಂಡಿದ್ದೀನಿ. ನೀವು ಸ್ವಲ್ಪ ಜಾಸ್ತಿ ಬೇಕಾದ್ರೂ ಹಾಕ್ಕೋಬೋದು ಗಸಗಸೆನ. ನಾನಿಲ್ಲಿ ಒಂದು 25 ಗ್ರಾಮ್ ಆಗೋಷ್ಟು ಗಸಗಸೆನ ಹಾಕ್ಕೊಂಡಿದ್ದೀನಿ. ಮತ್ತು ಚಕ್ಕೆ, ಲವಂಗ,
ಅರಶಿನ ಕೊಂಬನ್ನ ಹಾಕ್ಕೊಂಡಿದ್ದೀನಿ. ಅರಶಿನ ಕೊಂಬನ್ನು ಒಂದು 50 ಗ್ರಾಮ್ ಆಗೋಷ್ಟು ಅರಶಿನ ಕೊಂಬು, 50 ಗ್ರಾಮ್ ಚಕ್ಕೆ ಮತ್ತು 50 ಗ್ರಾಮ್ ಲವಂಗನ ಹಾಕ್ಕೊಂಡಿದ್ದೀನಿ. ನೋಡಿ, ಇದನ್ನು ಲೈಟಾಗಿ ಬಿಸಿ ಮಾಡಿಬಿಟ್ಟು ಹಾಕ್ಕೊಳ್ಳಿ. ಇದು ಚೆನ್ನಾಗಿ ಸ್ವಲ್ಪ ಬಿಸಿ ಇದ್ದರೆ ಚೆನ್ನಾಗಿ ಪೌಡ್ರ್ ಆಗುತ್ತೆ ಅನ್ನೋದಕ್ಕೋಸ್ಕರ ಲೈಟಾಗಿ ಬಿಸಿ ಮಾಡ್ತಾಯಿದ್ದೀನಿ. ನಾನಿಲ್ಲಿ ಒಂದು ಸಣ್ಣ ಕಟ್ಟಾಗೋಷ್ಟು ಕರ್ಬೇವಿನ ಸೊಪ್ಪನ್ನು ತೊಗೊಂಡಿದ್ದೀನಿ. ನೀವು ಕರ್ಬೇವಿನ ಸೊಪ್ಪನ್ನ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸ್ಬಿಟ್ಟು ಹಾಕಿದ್ರೂ ಆಗುತ್ತೆ. ನನಗೆ ಕರ್ಬೇವಿನ ಸೊಪ್ಪು ಇರಲಿಲ್ಲ ಒಣಗಾಕೋದಕ್ಕೆ, ಇವಾಗ ತೊಗೊಂಬಂದಿದ್ದು ತಂದಿದ್ದಕ್ಕೋಸ್ಕರ ನಾನು ಹಂಗೆ ಬಿಸಿ ಮಾಡಿ ಹಾಕ್ತಾಯಿದ್ದೀನಿ. ನೋಡಿ, ಈ ಥರ ಚೆನ್ನಾಗಿ ಬಿಸಿ ಮಾಡ್ಕೋಬೇಕು, ಹಸಿ ಇರಬಾರ್ದು, ಗರಿ ಗರಿ ಆಗೋಷ್ಟು ಬಿಸಿ ಮಾಡ್ಕೊಳ್ಳಿ. ನಾನಿಲ್ಲಿ 1 kg ಆಗೋಷ್ಟು ಧನ್ಯನ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಹುರ್ಕೊತಾ ಇದ್ದೀನಿ. ನೋಡಿ, ಧನ್ಯನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೇ ಚೆನ್ನಾಗಿ ಹುರಿಬೇಕು. ನೀವು ಹುರಿ ಜಾಸ್ತಿ ಇಟ್ಕೊಂಡ್ಬಿಟ್ರೆ ಸೀದ್ಬಿಡುತ್ತೆ ಧನ್ಯ. ಹಾಗಾಗಿ ಹುರಿ ಕಮ್ಮಿ ಇಟ್ಕೊಂಡು ಈ ಥರ ನೀಟಾಗಿ ತಿರುಗಿಸ್ಕೊಂಡು ಚೆನ್ನಾಗಿ ಹುರ್ಕೋಬೇಕು ಧನ್ಯ ಸ್ಮೆಲ್ಲು ಚೆನ್ನಾಗಿ ಬರುತ್ತೆ. ನಿಮಗೆ ಹುರಿದಾಗಿದೆ ಅಂದಾಗ ಸ್ವಲ್ಪ ಕಲರು ಚೇಂಜ್ ಆಗುತ್ತೆ, ಸ್ಮೆಲ್ಲು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ನೀವು ಹಸಿ ಧನ್ಯ ಹಾಕ್ಕೊಂಡು ಮಾಡಿಸಿದ್ರೂ ಚೆನ್ನಾಗಿರಲ್ಲ. ಈ ಥರ ಹುರಿದೇ ಸಾಂಬಾರು ಪುಡಿಗೆ ಹಾಕೋಬೇಕು. ನೋಡಿ, ಆಗಿದೆ. ಇಷ್ಟು ಹುರ್ಕೊಂಡ್ರೆ ಸಾಕು ಧನ್ಯನ. ನಾನು ಹುರಿದಿರೋ ಅಂಥದ್ದೆಲ್ಲನೂ ಒಂದು ಬಾಕ್ಸಿಗೆ ಹಾಕ್ಕೊಂಡಿದ್ದೀನಿ. ನೋಡಿ, ಇಲ್ಲಿ ಎಲ್ಲ ಸ್ವಲ್ಪ ತಣ್ಣಗಾಗಬೇಕು. ಬಿಸಿ ಇದ್ದಾಗಲೇ ತೊಗೊಂಡು ಹೋಗೋಕ್ಕಾಗಲ್ಲ ಮಿಷನಿಗೆ, ಸ್ವಲ್ಪ ಎಲ್ಲ ತಣ್ಣಗಾಗಬೇಕು. ನೋಡಿ, ಧನ್ಯ ಮತ್ತು ಕಾಳುಗಳೆಲ್ಲ ಹುರಿದಿಟ್ಕೊಂಡಿದ್ನಲ್ಲ ಅದನ್ನೆಲ್ಲ ನಾನೊಂದು ಬಾಕ್ಸಿಗೆ ಹಾಕಿಟ್ಕೊಂಡಿದ್ದೀನಿ. ಈಗ ಅದೇ ರೀತಿ ಮೆಣಸಿನ್ಕಾಯಿನ ಹುರ್ಕೊಳ್ಳೋಣ ನಾವು. ಮೆಣಸಿನ್ಕಾಯಿ ಹುರಿವಾಗಲೂ ಸ್ವಲ್ಪ ಘಾಟಾಗುತ್ತೆ ಫ್ರೆಂಡ್ಸ್, ನೋಡಿ ಹುರ್ಕೊಳ್ಳಿ. ನೀವು ಸ್ವಲ್ಪ ಡೋರ್ ಹತ್ರ ಆ ಥರ ಏನಾರ ಗ್ಯಾಸ್ ಇಟ್ಕೊಂಡು ಹುರ್ಕೊಂಡ್ರೂ ಅದು ಘಾಟೆಲ್ಲ ಆಚೆ ಹೋಗುತ್ತೆ. ಇದನ್ನು ಅಷ್ಟೇ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೇ ಹುರ್ಕೋಬೇಕು. ಕೆಲವರೆಲ್ಲ ಮೆಣಸಿನ್ಕಾಯಿನ ಹುರಿಯೋದಿಲ್ಲ, ಚೆನ್ನಾಗಿ ಒಣಗಿಸ್ಬಿಟ್ಟು ಹಾಗೇ ಹಾಕ್ತಾರೆ. ನಾನು ಇಲ್ಲಿ ಒಣಗಿಸಿದ್ರೂ ಸ್ವಲ್ಪ ಲೈಟಾಗಿ ಬಿಸಿ ಮಾಡಿಬಿಟ್ಟೇ ಹಾಕ್ತೀನಿ, ಚೆನ್ನಾಗಿರುತ್ತೆ ಸಾಂಬಾರು ಪುಡಿ ಅಂತ. ನೀವು ಹುರಿಯಲ್ಲ ಅನ್ನೋದಿದ್ರೂ ಹಾಗೆ ಕೂಡ ಚೆನ್ನಾಗಿ, ಅಂದರೆ ಮುಟ್ಟಿದ್ರೆ ಪುಡಿ ಆಗಬೇಕು ಮೆಣಸಿನ್ಕಾಯಿ, ಆ ರೀತಿ ಚೆನ್ನಾಗಿ ಒಣಗಿಸ್ಕೋಬೇಕು. ಒಣಗಿಸ್ಕೊಂಡು ಲೈಟಾಗಿ ಈ ಥರ ಬಿಸಿ ಮಾಡಿಬಿಟ್ಟಿನ ಹಾಕಿ ಸಾಂಬಾರು ಪುಡಿ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಇಷ್ಟು ಹುರ್ಕೊಂಡ್ರೆ ಸಾಕು. ನಾನಿಲ್ಲಿ ಒಣಗಾಕುವಾಗ ಬಳ್ಳಿ ಮೆಣಸಿನ್ಕಾಯಿ ಮತ್ತು ಬ್ಯಾಡಗಿ ಮೆಣಸಿನ್ಕಾಯಿನ ಒಟ್ಟಿಗೆ ಮಿಕ್ಸ್ ಮಾಡಿ ಒಣಗಾಕ್ಬಿಟ್ಟಿದ್ದೆ. ನೋಡಿ, ಈ ಥರ ಉದ್ದುದ್ದ ಇರುತ್ತಲ್ಲ, ಇದನ್ನು ಬಳ್ಳಿ ಮೆಣಸಿನ್ಕಾಯಿ ಅಂತಾರೆ. ಇದು ಸಾಂಬಾರು ಪುಡಿಗೆ ಒಳ್ಳೆ ಟೇಸ್ಟನ್ನು ಕೊಡುತ್ತೆ. ಇದು ಬ್ಯಾಡಗಿ ಮೆಣಸಿನ್ಕಾಯಿ, ಎರಡನ್ನೂ ಒಟ್ಟಿಗೆ ಒಣಗಾಕಿದ್ದೆ, ಹಾಗಾಗಿ ಒಟ್ಟಿಗೆ ಹುರ್ಕೊತಾ ಇದ್ದೀನಿ. ಇನ್ನೊಂದು ಬಂದು ಗುಂಟೂರು ಮೆಣಸಿನ್ಕಾಯಿನ ಹಾಕಿದ್ದೀನಿ. ಕೆಲವರೆಲ್ಲ ಸ್ವಲ್ಪ ಖಾರದ ಮೆಣಸಿನ್ಕಾಯಿ ಕೂಡ ಹಾಕ್ತಾರೆ. ನಮ್ಮನೆ ತುಂಬ ಏನು ಖಾರ ತಿನ್ನಲ್ಲ, ಹಾಗಾಗಿ ನಾನು ಖಾರದ ಮೆಣಸಿನ್ಕಾಯಿನ ಯೂಸ್ ಮಾಡಿಲ್ಲ. ಇಲ್ಲಿ ಈ 3 ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. 1 kg ಧನ್ಯಕ್ಕೆ ಬ್ಯಾಡಗಿ ಮೆಣಸಿನ್ಕಾಯಿ ಅರ್ಧ, ಬಳ್ಳಿ ಮೆಣಸಿನ್ಕಾಯಿ ಅರ್ಧ ಮತ್ತು ಗುಂಟೂರು ಮೆಣಸಿನ್ಕಾಯಿ ಅರ್ಧ, ಒಟ್ಟು 1.5 kg ಅಷ್ಟು ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ನೋಡಿ, ಈ ಥರ ಎಲ್ಲ ಚೆನ್ನಾಗಿ ಈ ಥರ ಹುರ್ಕೊಂಡು ಹಾಕೋಬೇಕು. ಎಲ್ಲ ಮೆಣಸಿನ್ಕಾಯಿನ ಈ ಥರ ನೀಟಾಗಿ ಹುರ್ಕೊಂಡು ಆದಮೇಲೆ ಯಾವ್ದಾದ್ರು ಒಂದು ಬಾಕ್ಸಿಗೆ ಏನಕ್ಕಾರ ಹಾಕ್ಕೊಂಡು ಮೆಣಸಿನ್ಕಾಯಿನ ಸ್ವಲ್ಪ ಪುಡಿ ಮಾಡ್ಕೊಳ್ಳಿ. ಇಲ್ಲಾಂದರೆ ಒಂದು ಚೀಲಕ್ಕೆ ಹಾಕ್ಕೊಂಡು ಈ ಥರ ಪ್ರೆಸ್ ಮಾಡಿದ್ರೆ ಪುಡಿ ಆಗುತ್ತೆ. ಕೆಲವರೆಲ್ಲ ಸ್ವಲ್ಪ ಮೆಣಸಿನ್ಕಾಯಿನ ಪುಡಿ ಮಾಡಿ ತೊಗೊಂಡು ಬಂದರೆ ಮಾತ್ರ ಮಿಷನಿಗೆ ಹಾಕ್ತಾರೆ. ಇನ್ನು ಕೆಲವ್ರು ಹಾಗೆ ತೊಗೊಂಡೋದ್ರೂ ಹಾಕ್ತಾರೆ. ನೋಡಿ, ಇಲ್ಲಿ ಸಾಂಬಾರು ಪುಡಿನ ಮಾಡಿಸ್ಕೊಂಡು ಬಂದು ನಾನು ಜಲ್ಡಿನ ಹಿಡ್ದಿದ್ದೀನಿ. ಕೊನೆಯಲ್ಲಿ ಸ್ವಲ್ಪ ನಾವು ಮಿಷನಿಗೆಲ್ಲ ಸಾಂಬಾರು ಪುಡಿ ಅಂಟ್ಕೊಂಡಿರುತ್ತೆ, ಹಾಗಾಗಿ ಲಾಸ್ಟಲ್ಲಿ ಸ್ವಲ್ಪ ತೊಗರಿಬೇಳೆನ ತಗೊಂಡು ಹೋಗಬೇಕು. ಲಾಸ್ಟಿಗೆ ಸ್ವಲ್ಪ ತೊಗರಿಬೇಳೆನ ಹಾಕಿದ್ರೆ ಮಿಷನಲ್ಲಿ ಅಂಟ್ಕೊಂಡಿರೋ ಹಿಟ್ಟೆಲ್ಲ ತೊಗರಿಬೇಳೆ ಜೊತೆಗೆ ಬರುತ್ತೆ. ನೋಡಿ, ಈ ಥರ ಇಷ್ಟು ಹಿಟ್ಟು ಮಿಷನಿಗೆಲ್ಲ ಅಂಟ್ಕೊಂಡಿರುತ್ತೆ. ಇದು ನಾವು ಲಾಸ್ಟಿಗೆ ತೊಗರಿಬೇಳೆನ ಹಾಕಿದಾಗ ತೊಗರಿಬೇಳೆ ಜೊತೆಗೆ ಸಾಂಬಾರು ಪುಡಿ ಎಲ್ಲ ಬರುತ್ತೆ. ಲಾಸ್ಟಿಗೆ ಇದನ್ನು ಜಲ್ಡಿ ಹಿಡ್ಕೋಬೇಕು. ಜಲ್ಡಿ ಹಿಡ್ಕೊಂಡು ಆ ಬೇಳೆನ ಒಂದು ಸಪ್ರೇಟಾಗಿ ತೆಕ್ಕೊಂಡು ಅದನ್ನು ಸಾಂಬಾರಿಗೆ ಯೂಸ್ ಮಾಡ್ಕೋಬೋದು. ನೋಡಿ, ಇದನ್ನು ಮತ್ತೆ ತೊಳೆದು ಸಾಂಬಾರಿಗೆ ಯೂಸ್ ಮಾಡ್ಕೋಬೋದು. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಸಾಂಬಾರು ಪುಡಿ. ಕಲರ್ ಕೂಡ, ಟೇಸ್ಟು ಕೂಡ ಅಷ್ಟೇ ರುಚಿಯಾಗಿರುತ್ತೆ. ನಾವು ಮಟನ್ ಸಾಂಬಾರು, ಚಿಕನ್ ಸಾಂಬಾರು ಕೂಡ ಇದೇ ಪೌಡ್ರಲ್ಲಿ ಕೂಡ ಮಾಡ್ಕೋಬೋದು, ಇಲ್ಲಾಂದರೆ ಸಪ್ರೇಟಾಗಿ ಕೂಡ ಮಾಡಿಸಿ ಇಟ್ಕೋಬೋದು. ಇದರಲ್ಲಿ ನಾವು ಚಿಕನ್ ಸಾಂಬಾರು, ಮಟನ್ ಸಾಂಬಾರು ಮಾಡಿದ್ರೂ ತುಂಬಾ ರುಚಿಯಾಗಿರುತ್ತೆ. ನೀವು ಸಾಂಬಾರು ಪುಡಿ ಮಾಡೋದಾದರೆ ಇದೇ ಅಳತೆ ಪ್ರಮಾಣದಲ್ಲಿ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿ ಬರುತ್ತೆ. ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆನೂ ಕೂಡ ಶೇರ್ ಮಾಡಿ. ಮತ್ತೆ ಒಂದು ಹೊಸ ರೆಸಿಪಿ ಜೊತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಬೆಲ್ ಹೊಡೆಯೋದನ್ನ ಮರಿಬೇಡಿ.